ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ಕರ್ನಾಟಕ ಮಂದಿಗೆ ನಾವು ಏನೋ ಒಂದು ಒಕ್ಕಲ್ತನಲ್ಲಿ ಏನೋ ಸಾಧನೆ ಮಾಡೋಕ್ಕಂತೇಳಿ ಒಕ್ಕಲ್ತನದಲ್ಲಿ ಕಾಲಿಟ್ಟಿದ್ದೀವಿ. ಎಲ್ಲರೂ ಬಯಸ್ಕೊಂಡು ಒಕ್ಕಲ್ತನ ಏನೈತೆ ಯಾಕೆ ಮಾಡ್ತೀವಿ ಅಂತಾರೆ. ಆದರೂ ಸ್ವಲ್ಪ ಏನೋ ಮಾಡಾರಿ ನೋಡರಿ, ಎಲ್ಲರೂ ಬೈತಾರಲ್ಲ, ಏನೋ ಮಾಡಿ ನೋಡ್ರಿ ಅಂತ ಹೊಂಟೀನಿ. ಫೇಲ್ ಆಯ್ತಿನೋ ಪಾಸ್ ಆಯ್ತಿನೋ ಗೊತ್ತಿಲ್ಲ, ಆದರೂ ಮಾಡಾರ ಸ್ವಲ್ಪ ಇಂಟ್ರೆಸ್ಟ್ ಅದ. ಕೆಲಸ ಮಾಡಿದ್ರೆ ಸಾಯ್ತಾನೆ ಇರ್ತದೆ, ಬಿಸ್ನೆಸ್ ಮಾಡಿ ನೋಡೋಣ ಅಂಥೇಳಿ ಬಂದಿದ್ದೀನಿ. ಎಲ್ಲರೂ ನಾವು ಬಯಸ್ಕೊಂಡ್ರೆ ಜಾಸ್ತಿ ಅದ, ಸ್ವಲ್ಪ ಮಾಡಿ ನೋಡೋಣ ಅಂತೀನಿ. ಸ್ವಲ್ಪ ನನ್ನ ಹೊಲದಲ್ಲಿ ನನಗೊಂದು ಕನ್ಫ್ಯೂಷನ್ ಇದೆ. ಈ ಚಳಿಗಾಲದಲ್ಲಿ ಯಾವ ತರಕಾರಿ ಹೆಸರು ಕರೆಕ್ಟಾಗಿರುತ್ತೆ, ಹಾಗೆ ಯಾವ್ದು ಇಳುವರಿ ಸರಿಯಾಗಿ ಕೊಡುತ್ತೆ ಅಂತ ಸ್ವಲ್ಪ ಯಾರಾದರೂ ನಮ್ಮ ರೈತರು ಕಮೆಂಟ್ ಹೊಡೀರಿ. ಇನ್ನೊಂದೇನಪ್ಪ ಅಂದ್ರೆ, ಏನೋ ಕೃಷಿ ಒಳಗೆ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಐತೆ, ಹೊಲ ಕಮ್ಮಿ ಐತೆ, ಆದರೂ ಮಾಡೋಣ. ಬೈಕೋತಾ ಇರ್ತಾರೆ, ಮಾಡೋದು ನಮ್ಮ ಹಕ್ಕು, ಮಾಡೋಣ. ಹೊಲ ದೇವ್ರು ಕೊಟ್ಟವನೇ, ಮುತ್ತೆ ಗಳಿಸಿಟ್ಟವನೇ, ಇನ್ನೊಬ್ರಿಗೆ ಕಷ್ಟ ಹಾಕೋ ನನಗೆ ಗೊತ್ತಿಲ್ಲ. ದುಡ್ಡು ನಾವೇ ಹಾಕ್ತೀವಿ, ಮೆಹನತ್ತು ನಾವೇ ಮಾಡ್ತೀವಿ, ಲಾಸು ನಾವು ಅನಿಸ್ತೀವಿ. ಆದರೂ ಮತ್ತೊಬ್ಬರು ಅಂತಾರೆ ಅಂಥೇಳಿ ಟೆನ್ಷನ್ ತೊಗೊಂಡು ಬೇಡ ಅಂತೀನಿ. ನೋಡಿರಿ, ಅಂಬೋರು ಅಂತ ಇರ್ತಾರೆ. ನಮ್ಮ ಒಂದು ಕೆಲಸ ನಾವು ಮಾಡ್ತಾಯಿರ್ಬೇಕು. ಲೈಫ್ ನಮ್ಮದು, ಎಂಜಾಯ್ ನಾವು ಮಾಡೋಣ, ಕಷ್ಟ ನಾವು ಅನುಭವಿಸೋಣ. ನಮ್ಮ ಹೊಲದಲ್ಲಿ ಸ್ವಲ್ಪ ಇಷ್ಟು ಹೊಲ ಐತಿ, 1.5 ಎಕರೆ ಇಲ್ಲೈತಿ. ಇದರೊಳಗೆ ಏನೋ ಮಾಡೋಣ ಅಂಥೇಳಿ ಬಂದೀನಿ. ಏನು ಮಾಡ್ಬೇಕಂತ ತಿಳಿತಿಲ್ಲ. ತರಕಾರಿ ಹಚ್ಚೋಣ ಅಂತೀನಿ. ಯಾವ ತರಕಾರಿ ಸಿಚುವೇಶನ್ ಹಚ್ಚಿದ್ರೆ ಕರೆಕ್ಟಾಗಿರುತ್ತೆ ಗೊತ್ತಿಲ್ಲ. ಸ್ವಲ್ಪ ಯಾರಾದರೂ ಈ ವಿಡಿಯೋ ನೋಡಿದ್ರೆ ನಿಮಗೆ ರೈತರ ಹೊಲದ ಬಗ್ಗೆ ನಾಲೆಜ್ ಇದ್ದರೆ ಸ್ವಲ್ಪ ಹೇಳಿ. ಏನು ಹಚ್ಚಿದ್ರೆ ಕರೆಕ್ಟಾಗಿರುತ್ತೆ, ಯಾವ ತರಕಾರಿ ಹಚ್ಚೋಣ ಅಂತ ಸ್ವಲ್ಪ ಹೇಳಿ. ನನ್ನ ಐಡಿಯಾದಲ್ಲಿ ಮೆಣಸಿನ್ಕಾಯಿ ಮತ್ತು ಬೀನ್ಸ್ ಹಚ್ಚೋಣ ಅಂತ ಇದ್ದೀನಿ. ಸ್ವಲ್ಪ ಹೇಗೆ ಹಚ್ಚಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ನೀವು ಯಾರಾದರೂ ನಮ್ಮ ರೈತ ಬಾಂಧವರು ಈ ವಿಡಿಯೋ ನೋಡಿದ್ರೆ ಸ್ವಲ್ಪ ಕಮೆಂಟಲ್ಲಿ ಹೇಳಿ. ಇನ್ನೊಂದು ಏನಪ್ಪ ಅಂದರೆ, ಹೊಲದಲ್ಲಿ ಮಾಡಿದ್ರೆ ಸೂಕ್ಷ್ಮ ಅಂತ ನನ್ನ ವಿಚಾರ. ಕೆಲಸ ಮಾಡೋದು ಕರೆಕ್ಟು, ಆದರೆ ನನಗೆ ಇಂಟ್ರೆಸ್ಟ್ ಕೆಲಸದಲ್ಲಿ ಇದೆ, ಎಲ್ಲ ಮಾಡಿ ನೋಡಿದ್ದೀನಿ. ಹೊಲದಲ್ಲಿ ಏನೋ ಮಾಡೋಣ, ಇದು ಹೊಲ ನಮ್ಮ ತಾಯಿ ಭೂಮಿ ತಾಯಿನ ನಂಬ್ಕೊಂಡು ಏನೋ ಕಾಲಿಡ್ತಿದ್ದೀನಿ, ಮಾಡೋಣ. ವಿಡಿಯೋ ನೋಡಿ ಸ್ವಲ್ಪ ನಗಬೇಡಿ. ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ಮುಜುಗರ ಆಗ್ತಾಯಿದೆ. ಆದರೂ ಈ ವಿಡಿಯೋದಲ್ಲಿ ಹೇಳ್ಬೇಕೇನಂದರೆ, ಹೊಲ ಮಾಡೋದು ಕರೆಕ್ಟಾ ತಪ್ಪ ನಿಮ್ಮ ಕಮೆಂಟಲ್ಲಿ ಸ್ವಲ್ಪ ತಿಳಿಸಿ. ಇನ್ನು ಮಂದಿದು ನಾನು ತಲೆ ಕೆಡ್ಸ್ಕೊಂಬಲ್ಲ, ಯಾಕೆಂದರೆ ಅಂಬೋರು ಅಂತ ಇರ್ತಾರೆ. ನನ್ನ ಕೆಲಸ ಏನೋ ಮಾಡೋದು, ನಮ್ಮದು ಹೊಲದಲ್ಲಿ ನಾವು ಮಾಡ್ತಾಯಿದ್ವಿ, ಬೇರೆಯವ್ರ ಹೊಲದಲ್ಲಿ ಮಾಡ್ತಾಯಿಲ್ಲ. ಇನ್ನೊಂದೇನಪ್ಪ ಅಂದರೆ, ನೋಡೋಣ ಮಾಡಿ ಸಕ್ಸಸ್ ಆಯ್ತಿನೋ ಫೇಲ್ ಆಯ್ತಿನೋ. ನನಗೆ ಜಾಸ್ತಿ ಮಾತಾಡೋದು ಸ್ವಲ್ಪ ಮುಜುಗರ. ಆದರೂ ಸ್ವಲ್ಪ ರೈತರಿಗೆ ಕೇಳ್ಕೊಳ್ಳೋದೇನೆಂದರೆ, ಸ್ವಲ್ಪ ಎಲ್ಲ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ, ಇನ್ನೂ ಬ್ಲಾಗ್ಸ್ ಹಾಕ್ಕೋತಾ ಇರ್ತೀನಿ, ಏನು ಹೊಲದಲ್ಲಿ ಮಾಡ್ತೀನಿ ಏನಿಲ್ಲ, ತರಕಾರಿ ಹೆಂಗೆ ಬೆಳೆಸೋದು ಎಲ್ಲ ನಾನು ವೀಡಿಯೋ ಹಾಕ್ಕೋತಾ ಹೋಗ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ಎಲ್ಲ ಫಾಲೋ ಮಾಡಿ, ಸ್ವಲ್ಪ ನಮ್ಮದು ಚಾನಲ್ನ ಬೆಳೆಸಿ ನೋಡಿ. ಇನ್ನೇನಪ್ಪ ಅಂದರೆ, ನನ್ನ ಹತ್ರ ಕುರಿ ಸಾಕಿದ್ರು ಅಂದ್ರೆ ಕುರಿ ಮೇಯಿಸ್ತೀಯ ಕೆಲಸ ಮಾಡೋಗು ಅಂತಂದರು. ಆದ್ರೆ ಕುರಿ ಮೇಯಿಸೋದು ತಪ್ಪೇನಿದೆ, ಪ್ರಾಣಿಗಳು ಸೇವೆ ಮಾಡೋ ಮನುಷ್ಯರ್ಕಿಂತ ಪ್ರಾಣಿಗಳು ಎಷ್ಟೋ ಮೇಲು. ನೋಡಿರಿ, ನಂದು ಇಷ್ಟೇ ದಿನ ಮಾಡ್ತೀನಿ, ಇನ್ನೊಬ್ರು ತಲೆ ಕೆಡ್ಸ್ಕೊಂಬಲ್ಲ. ನೀವು ನಮ್ಮ ವಿಡಿಯೋ ನೋಡ್ರಿ ಹಾಗೆ ಇದ್ರಿ ಅಂತ ನಾನು ಅನ್ಕೋತೀನಿ. ಸ್ವಲ್ಪ ನೋಡಿ. ಓಕೆ ಸರ್, ಥ್ಯಾಂಕ್ಸ್. ಎಲ್ಲ ನನ್ನ ವಿಡಿಯೋ ನೋಡ್ರಿಗೆ ಎಲ್ಲ ಫಾಲೋ ಮಾಡಿ, ಸ್ವಲ್ಪ ನನ್ನ ಬ್ಲಾಗ್ಸ್ ನೋಡಿ ಎಲ್ಲ ಫಾಲೋ ಮಾಡ್ತೀವಿ. ಇನ್ನೂ ನನಗೆ ವಿಡಿಯೋ ಮಾಡೋಕೆ ಮುಜುಗರ ಆಗ್ತದೆ. ಓಕೆ, ಥ್ಯಾಂಕ್ಸ್, ಬಾಯ್.